ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ನಮ್ಮ ಭಾರತದಲ್ಲಿ ಪ್ರತಿದಿನ 2,000ಕ್ಕೂ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಿದ್ದಾರೆ. ಬಟ್ ಅದು ಯಾಕೆ? ಹೇಗೆ ಸಾಯ್ತಿದ್ದಾರೆ? ಅದಕ್ಕೆಲ್ಲ ಕಾರಣ ಏನು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಾನಿವತ್ತು ನಿಮ್ಗೆ ನಿಧಾನಕ್ಕೆ ಈಸಿಯಾಗಿ ಅದು ಏನಾಗುತ್ತೆ, ಯಾಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಹಾರ್ಟ್ ಏನಿದೆ ಅದೊಂದು ಪಂಪ್ ತರ. ಒಂದು ದಿನಕ್ಕೆ ಮಿನಿಮಮ್ ಅಂದ್ರೂ 1,00,000 ಸಲ ಬಡಿಯುತ್ತೆ. ಅದೇ ತರ ನಮ್ ಇಡೀ ದೇಹಕ್ಕೆ ರಕ್ತ ಗಳಿಸಿಕೊಡುತ್ತೆ. ಆದ್ರೆ ಆ ಪಂಪ್ ಕೆಲಸ ಮಾಡ್ಬೇಕಂದ್ರೆ ಆ ಪಂಪ್ಗೂ ಕೂಡ ರಕ್ತ ಬೇಕು. ಅದು ಸಿಗೋದು ಎಲ್ಲಿಂದ ಅಂದ್ರೆ ಕೊರೋನರಿ ಆರ್ಟರಿ ಎಂಬ ಒಂದು ಸಣ್ಣ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳಗಳಿಂದ. ಈ ರಕ್ತನಾಳ ಏನಿದೆ ಅದು ಬ್ಲಾಕ್ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಹಾರ್ಟ್ಗೆ ಬ್ಲಡ್ ಸಪ್ಲೈ ಇರೋದಿಲ್ಲ. ಬ್ಲಡ್ ಸಪ್ಲೈ ಇಲ್ಲ ಅಂದ್ರೆ ಏನಾಗುತ್ತೆ? ಆಕ್ಸಿಜನ್ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಅದೇ ತರ ಆಕ್ಸಿಜನ್ ಸಪ್ಲೈ ಕೂಡ ಇಲ್ಲ ಅಂದ್ರೆ ನಮ್ಮ ಹಾರ್ಟ್ ಮಸಲ್ ಏನಿದೆ ಅದು ನಿಧಾನಕ್ಕೆ ಸಾಯೋಕೆ ಶುರು ಆಗುತ್ತೆ. ಇದನ್ನೇ ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಈ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಏನಕ್ಕೆ ಬ್ಲಾಕ್ ಆಗುತ್ತೆ, ಇದರ ಹಿಂದೆ ವರ್ಷಗಳ ಕಥೆನೇ ಇದೆ. ನಾನು ಅದನ್ನ ಪಾರ್ಟ್ 2 ನಲ್ಲಿ ಹೇಳ್ತಾ ಹೋಗ್ತೇನೆ. ನಿಮ್ ಹೃದಯ ನಿಮಗಾಗಿ ಪ್ರತಿ ಕ್ಷಣ ದುಡಿಯುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಜವಾಬ್ದಾರಿ ನಿಮ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ತರ ಪಾರ್ಟ್ 2ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.